ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಆಗ್ತದೆ ಇಲ್ಲಿ ಗೀತಾ ವಿಜಯ್ ಬದುಕಲ್ಲಿ ಏನಾಗ್ತದ? ಸತ್ಯವನ ಇನ್ನೇನು ತಿಳ್ಕೊಳ್ಳೇ ಬಿಡಬೇಕು ಅಂತ ಅಂದ್ಕೊಂಡಿದ್ರು. ಸತ್ಯ ತಿಳ್ಕೊಂಡೇ ಬಿಟ್ರ. ಅವರು ಯಾತಕ್ಕೋಸ್ಕರ ಅಲ್ಲಿ ಬಂದಿದ್ರು, ಏನನ್ನ ಹುಡುಕ್ತಾ ಇದ್ರು, ಅದರ ಒಂದು ಸುಳಿವು ಸಿಕ್ಕೇ ಬಿಡ್ತಾ. ಏನಾಗ್ತದೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾನುಮತಿಗೂ ಹಾಗೆ ರುದ್ರಾಪುರಕ್ಕೂ ಸಂಬಂಧ ಇದೆ ಅನ್ನೋದು ಗೊತ್ತಾಯಿತು. ಯಾಕಡೆ ಸೂರ್ಯಪ್ರಕಾಶ್ ಯಾರು ಸ್ಕೆಚ್ ಹಾಕಿದ್ರು, ಸೂರ್ಯಪ್ರಕಾಶ್ ವಿರುದ್ಧ ಯಾರು ಕತ್ತೆ ಮಸೆದಿದ್ದಾರೋ, ಸೂರ್ಯಪ್ರಕಾಶ್ ಹೆಸರು ಹಾಳಾಗೋದಕ್ಕೆ ಯಾರು ಕಾರಣಕರ್ತರು, ಅದ ಆ ಊರಿನ ದಣಿ ಧರ್ಮಪಾಲ. ಆತನೊಂದಿಗೆ ಈ ಕಡೆ ಭಾನುಮತಿಗೆ ಸಂಪರ್ಕ ಇದೆ. ಭಾನುಮತಿ ಅವನನ್ನು ಎಚ್ಚರಿಕೆ ಕೊಟ್ಟಿದ್ದಾಳೆ, ಎಚ್ಚರಿಸಿದಾಳೆ ಕೂಡ. ಆ ಊರಿಗೆ ವಿಜಿ ಸೂರ್ಯಪ್ರಕಾಶ್ ಮಗ ಬರ್ತಾನೆ ಅಂತ ಹೇಳಿ ಫೋಟೋ ಕೂಡ ಸೆಂಡ್ ಮಾಡಿದಾಳೆ. ಅದನ್ನು ನೋಡ್ತಿದ್ದಾಗ ಈ ಕಡೆ ಧರ್ಮಪಾಲಾಗೆ ಶಾಕ್ ಆಗುತ್ತೆ. ಬಿಕಾಸ್ ಆಲ್ರೆಡಿ ವಿಜಿ ಅಲ್ಲಿಗೆ ಬಂದಿದ್ರು, ಸುಳ್ಳು ಹೇಳ್ಕೊಂಡು ಬಂದಿರೋದು ಗೊತ್ತಾಗುತ್ತೆ. ಹಾಗಾಗಿ ಅವನ್ನ ಮುಗಿಸೇ ಬಿಡಬೇಕು, ಇಲ್ಲ ಅಂದರೆ ತಪ್ಪಾಗ್ಬಿಡತ್ತೆ ಅಂತ ಅನ್ಕೋತಾರೆ ಒಂದು ಕ್ಷಣ. ಆದರೆ ಆ ನಂತರ ಅವ್ರು ಅನ್ಕೋತಾರೆ, ಇಲ್ಲ ಅವನ್ನ ಮುಗಿಸೋದು ಬೇಡ, ನನಗೆ ಉತ್ತರ ಸಿಗಬೇಕಾಗಿದೆ, ನನಗೆ ಏನೋ ವಿಷಯ ಗೊತ್ತಾಗಬೇಕು, ಅದು ಅವನಿಂದ ಗೊತ್ತಾಗಬಹುದು. ಜೊತೆಗೆ ಸೂರ್ಯಪ್ರಕಾಶ್ ನನಗೆ ಅವನು ಸಿಗಲಿಲ್ಲ, ಎಸ್ಕೇಪ್ ಆಗಿಬಿಟ್ಟ, ಅವನು ಮಗಂಗೆ ಏನೋ ಹೇಳಿರಬೇಕು, ಅದಕ್ಕೋಸ್ಕರ ಅವನು ಬಂದಿದ್ದಾನೆ. ಆ ಉದ್ದೇಶ ಏನು, ಯಾತಕ್ಕೋಸ್ಕರ ಬಂದಿದ್ದಾರೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು. ಅದಾದ ನಂತರನೇ ಅವನ್ನ ಮುಗಿಸೋದು ಅಂತ ತೀರ್ಮಾನ ಮಾಡ್ತಾರೆ ಧರ್ಮಪಾಲ. ಈ ಕಡೆ ಈ ಊರಲ್ಲಿ ಯಾರು ಕೂಡ ಮನೆ ಕೊಡದೇ ಇದ್ದಾಗ ಆ ಹುಡುಗಿ ಮಹೇಶ್ವರಿಯನ್ನು ವಿಜಯ್ ಆ ವ್ಯಕ್ತಿಯಿಂದ ಕಾಪಾಡ್ತಾರೆ, ಆ ರೌಡಿಯಿಂದ. ಹಾಗಾಗಿ ಫೈನಲಿ ಆ ಮಹೇಶ್ವರಿಯನ್ನು ಸಾಕಿದ ವ್ಯಕ್ತಿ ಅವ್ರಿಗೆ ಆಶ್ರಯ ಕೊಡ್ತಾರೆ. ಮೇ ಬಿ ಅವರೇ ಶಂಕರಪ್ಪ ಅಂತ ಅನಿಸುತ್ತೆ. ಎಲ್ಲೂ ಕೂಡ ಇನ್ನೂ ಕೂಡ ಶಂಕರಪ್ಪ ಯಾರು ಅನ್ನೋದನ್ನು ಪೋಟ್ರೆ ಮಾಡಿಲ್ಲ. ಬಟ್ ಮೇ ಬಿ ಶಂಕರಪ್ಪ ಅಂದರೆ ಮಹೇಶ್ವರಿಯನ್ನು ಸಾಕಿರ್ತಕ್ಕಂಥ ವ್ಯಕ್ತಿ ವಿಜಿಗೆ ಆಶ್ರಯ ಕೊಟ್ಟವರೇ ಆಗಿದ್ದಾರೆ. ಈ ಕಡೆ ವಿಜಯ್ ಮತ್ತು ಗೀತಾ ಬಂದಿರೋದು ಆ ಮನೆ ಶಂಕರಪ್ಪ ಅಂತ ಅಂದ್ಕೊಂಡಿರೋ ಆ ಹೆಂಡತಿಗೆ ಇಷ್ಟ ಇಲ್ಲ. ಎಲ್ಲರನ್ನೂ ಕರ್ಕೊಂಡು ಬಂದು ಸಾಕ್ತಿದ್ರೆ ಏನು ಮಾಡ್ದು ಅಂತ. ಬಟ್ ಯಾವಾಗ ಅವ್ರು ದುಡ್ಡು ಕೊಡ್ತಾರೋ, ಅತಿಥಿ ದೇವೋ ಭವ, ದೇವ್ರ ರೀತಿ ಕಾಣಬೇಕು ಅಂತ ನಮ್ಮ ಪೂಜ್ಯರು ಹೇಳ್ತಾರೆ ಅಂದ್ಕೊಂಡು ಹೆವಿ ಟ್ರೀಟ್ಮೆಂಟ್ ಮಾಡ್ತಿದ್ದಾರೆ ಶಂಕರಪ್ಪನ ಹೆಂಡತಿ. ನಂತರ ಈ ಕಡೆ ಇವರ ಮನೆಯಲ್ಲಿ ಆಶ್ರಯ ಇರ್ತಕ್ಕಂಥದ್ದು ಧರ್ಮಪಾಲಂಗೆ ಗೊತ್ತಾಗತ್ತೆ. ಆ ಕಡೆ ಆ ರೌಡಿಗೆ ಚೆನ್ನಾಗಿ ವಿಜಿ ಓಡ್ದಿರೋದ್ರಿಂದ ಮಕ್ಕಳ ಮಲಗ್ದಿದ್ದ ವ್ಯಕ್ತಿಗೆ ಎದ್ದೇಳೋಕ್ಕಾಗ್ತಿಲ್ಲ. ಫೈನಲಿ ಇಷ್ಟು ದಿನ ಎಲ್ಲರೂ ಕೂಡ ಆತನಿಗೆ ಹೆದರುತ್ತಿದ್ರು, ಆದರೆ ಇವತ್ತು ಹೆದರ್ಕೋತಾನೆ ಇಲ್ಲ. ಹಾಡು ಹೇಳ್ಕೊಂಡು ದಬ್ಬಾಯಿಸ್ಕೊಂಡು ರಾಜಾರೋಷವಾಗಿ ಅವ್ರ ಮುಂದೆ ಓಡಾಡ್ತಾ ಇದ್ದಾರೆ. ಜೊತೆಗೆ ಈ ಕಡೆ ಗೀತಾ ವಿಜಯ್ ಇಬ್ಬರು ಕೂಡ ಅನ್ಕೋತಾರೆ, ಮಾವನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ಮೊದಲು ಯಾಕೆ ಏನು ಅಂತ ತಿಳ್ಕೊಬೇಕು, ನಾವು ಬಂದಿರೋ ವಿಷಯ ಏನು ಅನ್ನೋದನ್ನು ಮೊದಲು ತಿಳ್ಕೊಬೇಕು, ಶಂಕರಪ್ಪ ಅನ್ನೋ ವ್ಯಕ್ತಿ ಯಾರು ಅದನ್ನು ತಿಳ್ಕೊಬೇಕು, ಆಗ ಮಾತ್ರ ನಾವು ಮುಂದುವರಿಯೋಕ್ಕೆ ಸಾಧ್ಯ ಅಂತ ಯೋಚನೆ ಮಾಡಿ ಮಲ್ಕೋತಾರೆ. ಅಷ್ಟರಲ್ಲಿ ಯಾವುದೋ ಒಬ್ಬ ಕಳ್ಳ ಮನೆ ಒಳಗಡೆ ನುಗ್ತಾರೆ. ಡೋರ್ ಓಪನ್ ಇರುತ್ತೆ. ನುಗ್ಗಿದ ವ್ಯಕ್ತಿ ವಿಜಿ ಬ್ಯಾಗನ್ನು ಚೆಕ್ ಮಾಡ್ತಿದ್ದಾರೆ. ಅಷ್ಟರಲ್ಲಿ ವಿಜಿಗೆ ಎಚ್ಚರ ಆಗುತ್ತೆ, ಯಾರು ನೀನು ಅಂತ ಹಿಡಿದು ದಬಾಯಿಸ್ತಾರೆ. ಅಷ್ಟರಲ್ಲಿ ಎಸ್ಕೇಪ್ ಆಗಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಕಳ್ಳ ಬಂದಿರೋದೇ ದುಡ್ಗೋಸ್ಕರ ಅಂತ ಮನೆಯವರೆಲ್ಲ ಹೇಳ್ತಾರೆ. ಬಟ್ ವಿಜಯ್ ಮತ್ತು ಗೀತಾಗೆ ದುಡ್ಗೋಸ್ಕರ ಅಂತ ಅನಿಸೋದಿಲ್ಲ. ಬಿಕಾಸ್ ದುಡ್ಡು ಆಲ್ರೆಡಿ ಅವರೇ ಕೊಟ್ಟಿದ್ದೀವಿ, ನಮ್ಮ ಹತ್ರ ಬಂದು ಚೆಕ್ ಮಾಡ್ತಿದ್ದಾರೆ ಅಂದರೆ ಏನು, ಬ್ಯಾಗನ್ನು ಚೆಕ್ ಮಾಡ್ತಿದ್ರು. ಅದರ ಅರ್ಥ ನಾವು ಇಲ್ಲಿ ಯಾಕೆ ಬಂದಿದ್ದೀವಿ ಅಂತ ಯಾರಿಗೂ ಅನುಮಾನ ಬಂದಿದೆ, ಅದಕ್ಕೋಸ್ಕರನೇ ಅವರು ಹೊಡ್ಕೊಂಡು ಬಂದಿದ್ದಾರೆ. ಮೊದಲು ನಾವು ಶಂಕರಪ್ಪ ಯಾರು ಅನ್ನೋದನ್ನು ತಿಳ್ಕೋಬೇಕು ಅಂತ ಡಿಸೈಡ್ ಮಾಡ್ತಾರೆ. ಜೊತೆಗೆ ಆ ಮ್ಯಾಪ್ ಸೇಫ್ ಆಗಿದೆಯಾ ಅಂತ ತಿಳ್ಕೊತಾರೆ. ಮ್ಯಾಪ್ ಸೇಫಾಗೇ ಇರುತ್ತೆ. ಇದರ ಅರ್ಥ ಮ್ಯಾಪಲ್ಲಿ ಏನೋ ಒಂದು ಸುಳಿವಿದೆ. ಆ ಕಡೆ ಧರ್ಮಪಾಲಂಗೂ ಕೂಡ ಏನೋ ಒಂದು ಸಿಗಬೇಕಾಗಿದೆ. ಈ ಕಡೆ ಆ ಸುಳಿವೇನಾದರೂ ಮ್ಯಾಪಲ್ಲಿ ಇರಬಹುದಾ ಅನ್ನೋ ಒಂದು ಕುತೂಹಲ ಅನ್ನೋದಂತೂ ಖಂಡಿತ ಇದೆ. ಜೊತೆಗೆ ಈ ಕಡೆ ಆ ಹುಡುಗಿನ ನೋಡಿ ಗೀತಾ ವಿಜಿಗೆ ಅಯ್ಯೋ ಪಾಪ ಅನಿಸುತ್ತೆ. ಯಾಕೆ ತುಂಬ ಒಳ್ಳೆವಳು ಅಂತ ಫೀಲ್ ಆಗುತ್ತೆ. ಯಾಕೋ ತುಂಬ ನೊಂದಿದ್ದಾಳೆ. ಅವಳು ನೋಡಿದ್ರೆ ಈ ಮನೆ ಮಗಳಲ್ಲ ಅನಿಸುತ್ತೆ. ಅವಳನ್ನ ಕೇಳಿದ್ರೆ ಅವಳು ನೋವು ಸ್ವಲ್ಪ ನಮ್ಮ ಹತ್ರ ಹೇಳ್ಕೊಂಡ್ರೆ ಅವಳ ಮನಸ್ಸು ಹಗುರ ಆಗ್ಬೋದು ಅಂತ ಅಂದ್ಕೊಂಡು ಗೀತಾ ವಿಜಿ ಯೋಚನೆ ಮಾಡಿ ಆಕೆ ಹತ್ರ ಬರ್ತಾರೆ. ನಿನ್ನ ಹೆಸರೇನು ಕೇಳೋದು ಮರೀತು ಅಂದಾಗ ಮಹೇಶ್ವರಿ ಅಂತ ಹೇಳ್ತಾಳೆ. ಈ ಕಡೆ ನಾವು ಗೀತಾ ವಿಜಯ್ ಅಂತ ಪರಿಚಯ ಮಾಡ್ಕೊತಾರೆ. ನೀನು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ಯಾಕೆ, ನಿನ್ನ ಮನಸ್ಸಲ್ಲಿ ತುಂಬ ನೋವಿದೆ ಅನಿಸುತ್ತೆ,
ಅವ್ರು ನೋಡಿದ್ರೆ ನೀನು ನೋಡಿದ್ರೆ ಈ ಮನೆ ಮಗಳಲ್ಲ ಅನ್ಸತ್ತೆ, ಸಾಕಿರಬಹುದು ಅಂತ ಕೇಳ್ತಾರೆ. ಹೌದು ಅಂತ ಆಕೆ ಒಪ್ಕೋತಾಳೆ. ಬಟ್ ನಾನು ಖುಷಿಯಾಗಿದ್ದೀನಿ ಅಂತ ಸುಳ್ಳು ಹೇಳ್ತಾಳೆ. ಈ ಕಡೆ ಇವ್ರು ಎಷ್ಟೇ ಹೇಳಿದ್ರು ಕೂಡ ನೋವಲ್ಲಿ ಇದ್ದೀನಿ ಅಂತಲೇ ಹೇಳ್ತಾಳೆ. ಬಟ್ ಫೈನಲಿ ನಿನ್ಗೇನು ಗುರಿ ಕೂಡ ಇಲ್ವಾ ಅಂತ ಹೇಳಿದಾಗ ಆಕೆ ಸತ್ಯನ ಹೇಳೋಕ್ಕೆ ಮುಂದಾಗ್ತಾಳೆ. ಆದರೆ ಈ ಕಡೆ ರೌಡಿ ರೋಡಲ್ಲಿ ಬರ್ತಿದ್ರೆ ಯಾವುದೇ ಜನಗಳು ಕೂಡ ಬೆಲೆ ಕೊಡ್ತಾನೆ ಇಲ್ಲ. ಆ ಫ್ರೆಂಡ್ ಮಾತ್ರ ಏನಣ್ಣ ನಿನಗೆ ಎಷ್ಟು ಹೆದರ್ಕೋತಾ ಇದ್ರು, ಆದರೆ ಇವತ್ತು ಯಾರೂ ಕೂಡ ನಿಂಗೆ ಹೆದರ್ಕೋತಾನೆ ಇಲ್ವಲ್ಲ. ಆ ವಿಜಯ್ ನಿನ್ಗೆ ಹೊಡೆದ ತಕ್ಷಣ ಎಲ್ಲರೂ ಕೂಡ ಜಾಸ್ತಿ ಆಗಿಬಿಟ್ಟಿದೆ, ನಿನಗೆ ಬೆದರುತ್ತಾನೆ ಇಲ್ಲ ಅಂತ ಹೇಳಿ ಒಬ್ಬರನ್ನ ಮಾತಾಡಿಸ್ತಾರೆ. ಏನು ನಮ್ಮ ಅಣ್ಣ ಹೋಗ್ತಾ ಇದ್ರು ತಲೆ ತಗ್ಗಿಸ್ಕೊಂಡು ಹೋಗಬೇಕು ಅಂತ ಗೊತ್ತಿಲ್ವಾ? ರಾಜಾರೋಷವಾಗಿ ಕಣ್ಣೆತ್ಕೊಂಡು ಹಾಡು ಹೇಳ್ಕೊಂಡು ಹೋಗ್ತಿರಲ್ಲ, ಎಷ್ಟು ಕೊಬ್ಬಿರಬೇಕು ನಿಮಗೆ ಅಂದಾಗ. ಅಯ್ಯೋ ಇಷ್ಟು ದಿನ ನಾವು ಕೂಡ ಹೆದರ್ಕೋತಿದ್ವಿ ದೊಡ್ಡ ರೌಡಿ ಅಂತ, ನಮಗೆ ಗೊತ್ತಿರಲಿಲ್ಲ ಆ ಸಿಟಿ ಹುಡುಗನೇ ಬಂದು ಇವನ್ನ ಮಟ್ಟ ಹಾಕ್ತಾ. ಜೊತೆಗೆ ಅವನ ವಿರುದ್ಧ ಎದುರು ನಿಂತು ಹೋರಾಡೋ ಯೋಗ್ಯತೆ ಕೂಡ ಇಲ್ಲ, ಹೋಗಿ ಕಳ್ಳಂಗೆ ಹೋಗಿ ರಾತ್ರಿ ಹೊತ್ತು ಹೊಡೆಯೋಕೆ ಹೋಗಿದ್ದಾನೆ. ಇಂಥವನು ಅಂತ ನಮಗೆ ಮೊದಲೇ ಗೊತ್ತಿದ್ದಿದ್ರೆ ನಾವೇ ಅವನಿಗೆ ಸರಿಯಾಗಿ ಹೊಡೆದು ಬುದ್ಧಿ ಕಲಿಸಿರ್ತಿದ್ವಿ ಅಂತ ಹೇಳಿ ಬೈದು ಅಲ್ಲಿಂದ ಹೋಗ್ತಾರೆ. ಇದಕ್ಕೆಲ್ಲ ಕಾರಣ ವಿಜಿ ಆ ಸಿಟಿಯಿಂದ ಬಂದವನು ನನ್ನ ಮರ್ಯಾದೆನ ಕಿತ್ಕೊಂಡ. ಯಾವುದೇ ಕಾರಣಕ್ಕೂ ಅವನನ್ನಂತೂ ಬಿಡೋದಿಲ್ಲ, ನನ್ನ ಮರ್ಯಾದೆ ಹೋಗಿರೋದನ್ನು ವಾಪಸ್ ತಗೋತೀನಿ ಅಂತ ರೌಡಿ ಭರಾಟೆ ಯೋಚನೆ ಮಾತಾಡ್ತಿದ್ದಾರೆ. ನಂತರ ಈ ಕಡೆ ಆ ಹುಡುಗಿ ಇದೆ, ನಾನು ಅಂಬೈಗಾಲಿಟ್ಟಾಗಿಂದ ಕೇಳ್ತಾ ಇದ್ದಿದ್ದು ಒಂದೇ ಹೆಸರು, ಅದು ಸೂರ್ಯಪ್ರಕಾಶ್. ನನ್ನ ತಂದೆ ಕಳ್ಕೊಂಡೆ, ನನ್ನ ತಂದೆ ಸತ್ತಿದ ನೋವಲ್ಲಿ ಕೊರ್ಗಲ್ಲಿ ನನ್ನ ಅಮ್ಮನ ಕಳ್ಕೊಂಡೆ, ನನ್ನ ಅನಾಥೆ ಆದ. ಇದಕ್ಕೆಲ್ಲ ಕಾರಣ ಸೂರ್ಯಪ್ರಕಾಶ್. ಆದರೆ ಏನು ಮಾಡಲಿ, ಅವನನ್ನು ಕೊಂದು ಬಿಡಬೇಕು ಅನ್ನೋದೇ ನನ್ನ ಆಲೋಚನೆ ಆಗಿತ್ತು. ಆದರೆ ಅವನು ಹೇಗೋ ಸುತ್ತ ಹೋಗ್ಬಿಟ್ಟ. ಹಾಗಾಗಿ ನನ್ನ ಒಂದು ಗುರಿ ಕೂಡ ಸತ್ತು ಹೋಯ್ತು ಅಂತ ಹೇಳ್ತಾಳೆ. ಈ ಮಾತನ್ನು ಕೇಳಿ ವಿಜಯ್ ಮತ್ತು ಗೀತಾಗೆ ಶಾಕ್ ಆಗುತ್ತೆ. ಏನಪ್ಪ ಇದು, ನಾವು ಅಪ್ಪನ ವಿಷಯ ಹೊಡ್ಕೊಂಡು ಹೋದರೆ ಇದೇನಿದು, ಈಕೆನೇ ಅಪ್ಪನ ವಿರುದ್ಧ ದ್ವೇಷ ಮಾಡ್ತಿದ್ದಾಳೆ. ಹಾಗಾದರೆ ಅಪ್ಪ ಇವ್ರಿಗೆ ಏನಾದರೂ ತೊಂದರೆ ಮಾಡಿರ್ಬೋದಾ? ಅದಕ್ಕೆ ಜನಗಳು ಆ ರೀತಿ ಹೇಳ್ತಿದಾರ. ಹಾಗಿದ್ರೆ ತೊಂದರೆ ಆಗಿರೋದು ಅಪ್ಪನಿಂದ ಇವ್ರಿಗೇನಾ? ಖಂಡಿತ ಅಪ್ಪ ಆ ರೀತಿ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ನೀವು ತಪ್ಪು ತಿಳ್ಕೊಂಡಿದ್ರ ಅನ್ಸುತ್ತೆ. 4 ಜನ ಹೇಳಿದ ಮಾತು ಕೇಳಿ ಈ ರೀತಿ ತೀರ್ಮಾನಕ್ಕೆ ಬರೋದು ತಪ್ಪಲ್ವಾ? ನೀನೇನಾದರೂ ಕಣ್ಣಾಗನೆ ನೋಡಿದ್ಯಾ ಅಂತ ಗೀತಾ ಕೇಳಿದಾಗ ಇಲ್ಲ, ಜನಗಳೆಲ್ಲ ಹೇಳಿದ್ದಾರೆ. ಅದೇ ಜನಗಳು ಸುಳ್ಳು ಹೇಳ್ತಾರ? ಅವ್ರ ಮಾತು ಕೇಳಿ ನಾನು ಈ ರೀತಿ ಅಂದ್ಕೊಂಡಿರೋದು ಅಂತ ಆಕೆ ಹೇಳ್ತಾಳೆ. ಇನ್ನು ಯಾಕೆ ಅಂಥದ್ದು ಏನಾಯಿತು, ಸೂರ್ಯಪ್ರಕಾಶ್ ಏನು ಮಾಡಿದ್ರು ಅಂತ ಕೇಳ್ತಿದ್ದಾಗೆ ಆ ಹುಡುಗಿನ ಆ ಮನೆ ಹೆಂಗಸೋ ಬಂದಿರೋರಿಗೆ ತಿಂಡಿ ಮಾಡಲ್ವ, ಏನು ಮಾಡ್ತಾ ಇದೆಯಾ ನೀನು ಅಂತ ಬೈದ್ಬಿಡ್ತಾರೆ. ಹಾಗಾಗಿ ಆಕೆ ಹೋಗ್ಬಿಡ್ತಾಳೆ. ಈ ಕಡೆ ಗೀತಾ ವಿಜಯ್ ತಿಳ್ಕೋಬೇಕು, ಆಕೆನೇ ಅಪ್ಪನಿಂದ ನೊಂದಿರೋ ಜೀವ. ಅಪ್ಪ ನೋಯಿಸದೇ ಇದ್ದರೂ ಆಕೆ ಆ ರೀತಿ ಅಂದ್ಕೊಂಡಿದ್ದಾಳೆ. ಈ ಊರಿನಲ್ಲಿ ಅಪ್ಪನ ಕೆಟ್ಟೋರು ಮಾಡಿದ್ದಾರೆ, ಅದು ಯಾರು ಅಂತ ತಿಳ್ಕೋಬೇಕು. ಅಪ್ಪನಿಂದ ನೊಂದು ಹೋಗಿದ್ದಾರೆ ಇವ್ರು ಯಾಕೆ ನೊಂದೋದ್ರು, ಅಪ್ಪ ಅಂಥದ್ದು ಏನು ಮಾಡಿದ್ರು ಅನ್ನೋದನ್ನೆಲ್ಲ ತಿಳ್ಕೋಬೇಕು. ಅಪ್ಪ ಖಂಡಿತ ಯಾರಿಗೂ ಕೂಡ ತೊಂದರೆ ಮಾಡೋರಲ್ಲ. ಒಂದು ಕಪ್ಪು ಚುಕ್ಕೆ ಇಲ್ಲ ರಾಜಕಾರಣಿ ಆದರೂ ಕೂಡ ಇವತ್ತು ಜನಸೇವೆ ಅಂತ ಅಂದ್ಕೊಂಡು ಬಾಳ್ದವರು. ಅಂಥವ್ರ ಬಗ್ಗೆ ಇಂಥ ಒಪಿನಿಯನ್, ಇಂಥ ಒಂದು ಅಪಾದನೆ ಇದೆ ಅಂದರೆ ಖಂಡಿತ ಯಾರೂ ಅಪ್ಪನ ವಿರುದ್ಧ ಪಿತೂರಿ ಮಾಡ್ತಾರೆ. ಅದನ್ನು ತಿಳ್ಕೊಂಡು ಅಪ್ಪನ ಕಳಂಕ ಅಂಟಿರೋ ಕಳಂಕನ ನಾವು ತೆಗೆದು ಹಾಕಬೇಕು ಅಂತ ಗೀತಾ ವಿಜಯ್ ಯೋಚನೆ ಮಾಡ್ತಿದ್ದಾರೆ. ಮತ್ತು ಆ ಹುಡುಗಿ ಹತ್ರ ಒಂದು ಕತೆ ಕೇಳೋಕ್ಕೆ ಮುಂದಾಗ್ತಿದ್ದಾರೆ. ಜೊತೆಗೆ ಶಂಕರಪ್ಪ ಯಾರು ಅನ್ನೋದನ್ನು ಮೊದಲು ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡೋಕ್ಕೆ ಮುಂದಾದರೆ ಅವರು ಇರ್ತಕ್ಕಂಥ ಮನೇಲಿ ಆಶ್ರಯ ಕೊಟ್ಟಿರೋರೇ ಶಂಕರಪ್ಪ ಅನ್ನೋದು ಗೊತ್ತಾಗ್ಬಿಡುತ್ತೆ. ಹಾಗಿದ್ರೆ ಮುಂದೆ ಏನಾಗಬಹುದು, ಸೂರ್ಯಪ್ರಕಾಶ್ ಅವರ ಇಂದಿನ ಕತೆ ಏನು, ಯಾತಕ್ಕಾಗಿ ಎಲ್ಲರೂ ಅವ್ರನ್ನ ದ್ವೇಷ ಮಾಡ್ತಿದ್ದಾರೆ, ಇದು ಎಲ್ಲವನ್ನ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.